ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಯೋಜನೆಯಲ್ಲಿ ಈ ಕಂಟೆಂಟ್ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಸಾಧಕರ ಪರಿಚಯ ಇಲ್ಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ರೇಷ್ಮೆ ಮತ್ತು ಹಾಲು ಉತ್ಪಾದನೆಗೆ ವಿಶ್ವದಲ್ಲಿಯೇ ಪ್ರಖ್ಯಾತಿ ಪಡೆದಿದೆ. ಪ್ರಸ್ತುತ ತಾಲೂಕಿನಲ್ಲಿ 1 ನಗರಸಭೆ ಹಾಗೂ ಸುಮಾರು 274 ಹಳ್ಳಿಗಳಿದ್ದು ಸಂಪೂರ್ಣ ಗ್ರಾಮೀಣ ಪ್ರದೇಶವೇ ಆಗಿದೆ. 11-12ನೇ ಶತಮಾನದ ವೇಳೆಗೆ ತಾಲೂಕಿನಲ್ಲಿ ಅನೇಕ ಶೈಕ್ಷಣಿಕ ಅಗ್ರಹಾರಗಳಿದ್ದವು ಎಂದು ತಿಳಿದು ಬಂದಿದೆ. ಶಿಕ್ಷಣ, ಕಲೆ, ಕೃಷಿ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧನೆಯಾಗಿದ್ದು ಇಬ್ಬರು ಸಾಧಕರ ಪರಿಚಯವನ್ನು ಈ ಸರಣಿಯಲ್ಲಿ ಮಾಡಿಕೊಡುತ್ತಿದ್ದೇವೆ. ಶಿಡ್ಲಘಟ್ಟ ತಾಲೂಕಿನ ಪಿಂಡಿಪಾಪನಹಳ್ಳಿ ಒಂದು ಸಣ್ಣ ಗ್ರಾಮ. ತಮಟೆ ವಾದ್ಯದ ಪಾಪಣ್ಣ ಮತ್ತು ಮುನಿಗಂಗಮ್ಮರವರ ಸುಪುತ್ರರಾಗಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಹಾಗೂ ಹೊರ ರಾಷ್ಟ್ರಗಳಲ್ಲಿಯೂ ತಮಟೆ ಸದ್ದು ಮಾಡಿ ಇದೀಗ ಪದ್ಮಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾಗಿರುವ ಶ್ರೀಯುತ ಮುನಿವೆಂಕಟಪ್ಪನವರ ಸಾಧನೆ ಬಹುದೊಡ್ಡದ್ದು. ಪಡೆದದ್ದು ಕೇವಲ ಪ್ರಾಥಮಿಕ ಶಿಕ್ಷಣ. ತಂದೆಯವರೇ ತಮಟೆ ವಾದ್ಯದ ಪ್ರಥಮ ಗುರು. ತಂದೆಯವರ ತಮಟೆ ಬಾರಿಸುವ ಕೌಶಲವನ್ನು ಬಾಲ್ಯದಿಂದಲೂ ತನ್ನದಾಗಿಸಿಕೊಂಡು ತಮಟೆ ಬಾರಿಸುವುದರಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾದವರು. ದೊಡ್ಡತನ ಬಂದೈತೆ ನನಗೆ, ಒಂದು ದೇಶದಲ್ಲಿ ಒಂದು ಹಕ್ಕು ಬಂದೈತೆ, ದೊಡ್ಡತನ ಬಂದೈತೆ. ಅದು ಬೇರೆ ದೇಶ ಅಂದರೆ ಅಮೇರಿಕಕ್ಕೆ ಹೋಗಿದ್ದೀನಿ, ಜಪಾನ್ಗೆ ಹೋಗಿದ್ದೀನಿ, ಇಡೀ ಕರ್ನಾಟಕೆಲ್ಲ ಓಡಾಡಿದ್ದೀನಿ. ಈ ಮೂಲಕ ಜಾನಪದ ಲೋಕದ ಎಚ್.ಎಲ್. ನಾಗೇಗೌಡರ ಕಣ್ಣಿಗೆ ಬಿದ್ದು ನಂತರ ಸಿಕ್ಕ ಅವಕಾಶಗಳನ್ನು ಯಶಸ್ವಿಯಾಗಿ ಬಳಸಿಕೊಂಡು ಕನ್ನಡ ನೆಲದ ತಮಟೆಯ ಸದ್ದು ಜಪಾನ್, ಉತ್ತರ ಕ್ಯಾಲಿಫೋರ್ನಿಯಾ, ಉತ್ತರ ಅಮೇರಿಕಾ ಅಲ್ಲದೆ ದೇಶ ರಾಜ್ಯದ ಅನೇಕ ಕಡೆ ಅನುರಣಿಸಿದ್ದು ಇದೇ ಪದ್ಮಶ್ರೀ ಮುನಿವೆಂಕಟಪ್ಪ ಅವರಿಂದ. ಖುಷಿ ಆಗಿದೆಯಾ? ಹಲಿಗೆ ಹೊಡೆಯೋದ್ರಿಂದ ಖುಷಿ ಆಗಿದೆ. ಯಾವ ವಯಸ್ಸು ಕಲ್ತ್ಕೊಂಡ್ರಿದ್ದನ್ನ ನೀವು? ನಾವು 17 ವರ್ಷಕ್ಕೆ. ಅಂದ್ರೆ ಸ್ಕೂಲ್ಗೆ ಏನು ಹೋಗ್ತಾ ಇರಲಿಲ್ಲ? ಯಾರು ಕಲ್ಸ್ಕೊಟ್ರು ನಿಮ್ಗೆ ಫಸ್ಟ್? ತಂದೆಯವರು ಇದ್ರು, ಅವ್ರೇನು ಕಲ್ಸ್ಕೊಳ್ಳಿಲ್ಲ, ಅವ್ರು ನೋಡಿ ನಾವು ವಿಭಿನ್ನವಾಗಿ ನೀವು ನೋಡಿಸ್ತೀರ ಹಲಿಗೆಯನ್ನು. ಹೌದಾ? ಇದನ್ನ ಯಾವ ರೀತಿ ಕಲ್ತ್ರಿ, ಎಲ್ಲಿಂದ ಕಲ್ತ್ರಿ? ಮುನಿವೆಂಕಟಪ್ಪ ಅವರಿಗೆ ಸಂದ ಪ್ರಶಸ್ತಿಗಳು ಹಲವಾರು. ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಅಲ್ಲದೆ ಅನೇಕ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ಇದೀಗ 2022ರ ಪದ್ಮಶ್ರೀ ಪ್ರಶಸ್ತಿಗೆ ತಮಟೆ ಮುನಿವೆಂಕಟಪ್ಪ ಅವರು ಭಾಜನರಾಗಿದ್ದಾರೆ. ಪದ್ಮಶ್ರೀ ಅಂತಹ ಉನ್ನತ ಪ್ರಶಸ್ತಿ ಲಭಿಸಿರುವುದು ಸಂತೋಷ ತಂದಿದೆ. ತಂದೆಯ ಮರಣಾನಂತರ ತಮಟೆ ವಾದ್ಯ ಬಾರಿಸುವುದರಲ್ಲಿ ನನ್ನದೇ ವಿಭಿನ್ನ ಪ್ರಯೋಗಗಳಾದವು. ಅದರಿಂದ ಜನರ ಮನಸ್ಸು ಒಲಿಯಿತು ಎನ್ನುತ್ತಾರೆ ಪದ್ಮಶ್ರೀ ಮುನಿವೆಂಕಟಪ್ಪನವರು. ಇದೀಗ ನಾನು ಗ್ರಾಮೀಣ ಕಲೆಯ ಉಳಿವಿಗೆ ಪ್ರಯತ್ನಿಸಿದ್ದು 100ಕ್ಕೂ ಹೆಚ್ಚು ಮಂದಿಗೆ ತಮಟೆ ವಾದ್ಯ ಶಿಕ್ಷಣವನ್ನು ನೀಡಿದ್ದೇನೆ. ಈ ಕಲೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ಶತಮಾನಗಳ ಕಾಲ ಉಳಿಯಬಲ್ಲದು. ಗ್ರಾಮೀಣ ಕಲೆಗಳು ಉಳಿಯಬೇಕು ಎನ್ನುತ್ತಾರೆ ಮುನಿವೆಂಕಟಪ್ಪ ಅವರು. ಇಲ್ಲಿನ ತಮಟೆ ವಾದ್ಯ ಬಾರಿಸುವ ಕಲೆಯು ನಾಡಿನ ಉದ್ದಗಲದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ವಿದೇಶಗಳಿಗೂ ಪಸರಿಸಿಕೊಂಡಿದೆ. ಕಲೆಯಲ್ಲಿನ ಕೌಶಲವು ಯುವ ಪೀಳಿಗೆಗೆ ಅನುಕರಣೀಯವಾಗಬೇಕು ಎನ್ನುತ್ತಾರೆ ಮುನಿವೆಂಕಟಪ್ಪ ಅವರು. ತಮಟೆ ಮುನಿವೆಂಕಟಪ್ಪ ಅವರ ಕಲಾ ಸೇವೆಯನ್ನು ಇಡೀ ದೇಶವು ಗೌರವಿಸುತ್ತದೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ
श्री नाडोजा पिंडी पापनहल्ली मुनि वेंकटप्पा कला लोक संगीत। ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಹೇ ಹೇ ಭಾರತವು ಕೃಷಿ ಪ್ರಧಾನವಾದ ದೇಶ. ದೇಶವು ಆಹಾರ ಉತ್ಪಾದನೆ ಮೂಲಕ ತನಗೆ ಬೇಕಾದ ಆಹಾರದ ಬೇಡಿಕೆಯನ್ನು ಈಡೇರಿಸಿಕೊಳ್ಳುತ್ತಿದೆ. ಯುವ ಪೀಳಿಗೆಯು ನಗರ ಪ್ರದೇಶದತ್ತ ಮುಖ ಮಾಡುತ್ತಿರುವ ಈ ಕಾಲದಲ್ಲಿ ಹೊಸ ಆವಿಷ್ಕಾರಗಳ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿ ಕೃಷಿ ಪಂಡಿತರೆನಿಸಿಕೊಂಡು ಎಲ್ಲರಿಗೂ ಮಾದರಿಯಾದವರು ಹಿತ್ತಲಹಳ್ಳಿ HG ಗೋಪಾಲಗೌಡ ಅವರು. ಶಿಡ್ಲಘಟ್ಟ ತಾಲೂಕಿನ ಇತ್ತಲಹಳ್ಳಿ ಗ್ರಾಮದಲ್ಲಿ ಜನಿಸಿದ HG ಗೋಪಾಲಗೌಡ ಅವರು ರೇಷ್ಮೆ ಕೃಷಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿ ಹೊಸ ಆವಿಷ್ಕಾರಗಳನ್ನು ಅಳವಡಿಸಿಕೊಂಡು ಆರ್ಥಿಕ ಸ್ವಾವಲಂಬನೆಯನ್ನು ಕಂಡುಕೊಂಡಿದ್ದಾರೆ. ಪುರಸ್ಕೃತರು ಮತ್ತು ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಪುರಸ್ಕೃತರು. 2000 ಇಸ್ವಿವರೆಗೂ ರಾಜಕೀಯ ಮಾಡ್ತಿದ್ದೆ. ರಾಜಕೀಯ ಮಾಡೋಷ್ಟು ದಿವಸ 100 ರೂಪಾಯಿಗೂ ಬಾಧೆ ಇತ್ತು. ಕಷ್ಟದ ಪರಿಸ್ಥಿತಿ ಇತ್ತು. ಸಂಸಾರ ಮಾಡೋದು ಕೂಡ ಹೆಂಗಪ್ಪ ಅನಿಸ್ಬಿಟ್ರು. ಕೂರೆ ಗಂಟೆಗೆ ಬಿದ್ದಿದ್ವು. ಆ 2000 ಇಸ್ವಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ಬಿಟ್ಬಿಟ್ಟು ಪೂರ್ಣವಾಗಿ ವ್ಯವಸಾಯ ತೊಡಸ್ಕೊಂಡೆ. ವ್ಯವಸಾಯ ತೊಡಸ್ಕೊಂಡ್ಮೇಲೆ ಇವತ್ತು ಆರ್ಥಿಕ ಮಟ್ಟ ಸುಧಾರಿಸಿದ್ದೀನಿ. ವ್ಯವಸಾಯನೇ ಸರಿ ಅಂತ ರಾಜ್ಯದ ಎಲ್ಲ ಜನತೆಗೂ ನಾನು ಪ್ರತಿಪಾದಿಸಿ ನಂತರ ಎಲ್ಲರೂ ಆಗಬೇಕು ಅಂತ ತಿಳುವಳಿಕೆ ಕೊಡ್ತಾಯಿದ್ದೀನಿ. 25 ವರ್ಷಗಳ ಹಿಂದೆ ಬರೀ 25 ಮೊಟ್ಟೆ ರೇಷ್ಮೆ ಹುಳ ಸಾಕ್ತಾಯಿದ್ದೆ. ಇವತ್ತು ಒಂದು ತಿಂಗಳಿಗೆ 500 ಮೊಟ್ಟೆ ಅಂತೆ 1000 ಮೊಟ್ಟೆ ಸಾಕ್ತಾಯಿದ್ದೀನಿ. ಏನಪ್ಪ ಅಂದರೆ ಅದಕ್ಕೆ ಕಾರಣ ಆಧುನಿಕ ತಾಂತ್ರಿಕತೆಗಳೇ ಕಾರಣ. ಆಧುನಿಕ ತಾಂತ್ರಿಕತೆಗಳಂತಂದರೆ ಯಾವ ರೀತಿ ಇತ್ತು ಅಂತಂದರೆ, ಮುಂಚೆ 1.5 ಅಡಿ ಸಾಲಲ್ಲಿ M5 ಅನ್ನೋದು ಲೋಕಲ್ ತಳಿನ ಬೆಳೀತಾಯಿದ್ವಿ. ಈಗ ಅಂತರ ಹೆಚ್ಚಿಗೆ ಕೊಟ್ಕೊಂಡು 4 ಅಡಿ ಸಾಲು ಮಾಡಿ ಅದ್ರ ಮುಖಾಂತರ ಬೆಳೀತಾಯಿದ್ದೀವಿ. ಇದನ್ನು CB ಗೋಲ್ಡ್ ಅಂತ ಇವಾಗ ನಾವು ಬೆಳೀತಾರಂಥ ರೇಷ್ಮೆ ಗೂಡು. ಅದಕ್ಕೆ ಮುಖ್ಯವಾದ ತಳಿ ಯಾವುದು ಅಂದರೆ ಇಪ್ಪನೇರಳೆ ಸೊಪ್ಪು V1 ಅನ್ನೋ ಒಂದು ತಳಿ. V1 ಒಳ್ಳೆ ಕ್ವಾಲಿಟಿ ಇರೋಂಥದ್ದು, ಗುಣಮಟ್ಟ ಇರೋಂಥದ್ದು. V1 ತಳಿ ಏನಪ್ಪ ಅಂತಂದರೆ 1 ಎಕರೆಗೆ 200ರಿಂದ 250 ಮೊಟ್ಟೆ ಹುಳನ ಸಾಕ್ಬೋದು. ಅದು ಎಷ್ಟು ಬೆಳೆ ಅಂದರೆ ವರ್ಷದಲ್ಲಿ 5ರಿಂದ 6 ಬೆಳೆ ಮಾಡ್ಬೋದು. 5ರಿಂದ 6 ಬೆಳೆನ ನಾವು ಯಾವ ರೀತಿ ಪರಿವರ್ತನೆ ಮಾಡ್ತೀವಿ ಅಂದರೆ, ಅದನ್ನು 2 ಪೋರ್ಷನ್ ಮಾಡಿಕೊಂಡು ಆ 250 ಮೊಟ್ಟೆನ 150 2 ಟೈಪ್ ಮಾಡ್ಕೊಂಡು ವರ್ಷ ಪೂರ್ತಿ ಸುಮಾರು ಕನಿಷ್ಠ 5ರಿಂದ 10 ಬೆಳೆ ಬೆಳೆಯೋ ಬದಲು ನಾವೀಗ 10ರಿಂದ 11 ಬೆಳೆ ಹುಳನ ಬೆಳೀತಾಯಿದ್ದೀವಿ. ಚಳಿಗಾಲದಲ್ಲಿ 1 ಬೆಳೆ ಕಮ್ಮಿ ಆಗ್ತದೆ. ಇದು ಯಾವ ರೀತಿ ಇತ್ತು? ಈ ಹಿಂದೆ ಮಾರ್ಕೆಟ್ ರೇಟ್ ಬಹಳ ಕಡಿಮೆ ಇತ್ತು ರೇಷ್ಮೆ ಗೂಡಿಗೆ. ಆದರೆ ದಿನೇ ಪರಿವರ್ತನೆ ಆದಂಗೆಲ್ಲನೂ ಈಗ 1 kg ರೇಷ್ಮೆ ಗೂಡಿನ ಬೆಲೆ ಕನಿಷ್ಠ 600ರಿಂದ 750ವರೆಗೂ ಇದೆ. 650ರಿಂದ 800ವರೆಗೂ ರೇಷ್ಮೆ ಬೈವಲ್ಟಿನ ಗೂಡು ಬೆಲೆ ಇದೆ. ಆದ್ದರಿಂದ ಯಾವ ಒಬ್ಬ ರೈತನೂ ಕೂಡ ರೇಷ್ಮೆ ಬೆಳೆ ಬೆಳೆದಿದ್ದೇ ಆದರೆ ಸುಗಮವಾಗಿ ಒಳ್ಳೆ ಮಾರ್ಕೆಟ್ ಇರೋದು ನಮ್ಮ ರಾಜ್ಯದಲ್ಲಿ, ಅದರಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಳ್ಳೆ ಸುಸಲಿತವಾದ ಮಾರ್ಕೆಟ್ ಇರೋದಂದರೆ ರೇಷ್ಮೆ, ಹಾಲು ಮತ್ತು ಕುರಿಗೆ ಮಾತ್ರ. ಸಾರ್ಥಕ ನೇಗಿಲ ಯೋಗಿ ಪ್ರಶಸ್ತಿ, ಕೃಷಿ ಪಂಡಿತ ಪ್ರಶಸ್ತಿ, ಕೃಷಿ ರತ್ನ ಪ್ರಶಸ್ತಿ, ಪ್ರಗತಿಶೀಲ ರೈತ ಪ್ರಶಸ್ತಿ, ಸೂಪರ್ ಸ್ಟಾರ್ ರೈತ ಕೃಷಿ ಪ್ರಶಸ್ತಿ,
ಗಮ್ ಸ್ಟ್ರಿಪ್ ಫಾರ್ ಕಂಟ್ರೋಲ್ ಹೂಜಿಗಾಗಿ ಶ್ರೇಷ್ಠ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಎಚ್ ಡಿ ದೇವೇಗೌಡ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಗೋಪಾಲಗೌಡರ ಮುಡಿಲಿಗೇರಿವೆ. ಗೋಪಾಲಗೌಡರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅನೇಕ ಕೃಷಿ ಮೇಳಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದು, ರೈತರೊಂದಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಅಧ್ಯಯನ ಪ್ರವಾಸಗಳಲ್ಲಿ ಭಾಗವಹಿಸಿದ್ದಾರೆ. ರೇಷ್ಮೆ ಹುಳು ಸಾಕಣೆ ಮನೆ ಮಾದರಿ, ರೇಷ್ಮೆ ಮೊಟ್ಟೆ ಸಾಕಣೆ ತಟ್ಟೆ ವ್ಯವಸ್ಥೆ, ಹೂಜಿ ತಡೆ, ಸಮಗ್ರ ಕೃಷಿ ವಿಧಾನಗಳಲ್ಲಿ ಅನೇಕ ಆವಿಷ್ಕಾರಗಳನ್ನು ಮಾಡಿ ರಾಷ್ಟ್ರಕ್ಕೆ ಮಾದರಿಯಾಗಿದ್ದಾರೆ. ಮುಂದುವರೆದ ಭಾಗವಾಗಿ ಎಲ್ಲರೂ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ. ಚೈನಾದಲ್ಲಿ ಒಂದು ರೇಷ್ಮೆ ಉದ್ಯಮದಲ್ಲಿ ತೊಡಗಿರೋದ್ರಿಂದ ಹೊಸ ಆವಿಷ್ಕಾರಗಳನ್ನು ಮಾಡಿ ಹೊಸ ತಾಂತ್ರಿಕತೆಗಳನ್ನು ನಾನೇ ಕಂಡುಹಿಡಿದು ಕೆಲವೊಂದು ಮೂರನ್ನು ನಾನೇ ಅವನ್ನು ಇತರೆ ರೈತರು ಅಳವಡಿಸ್ಕೊಂಡಂಗೆ ಮಾಡಿರೋದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಬಹುಶಃ ನನ್ನಂಥವರು ಇನ್ನೂ ಸುಮಾರು ಜನ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರೇಷ್ಮೆ ಇದೆಯಲ್ಲ, ಇದಕ್ಕೆ ಚೈನಾ ಇಡೀ ವಿಶ್ವದಲ್ಲೇ ಒಂದನೇದು, ನಾವು ಎರಡನೇದು ಇಂಡಿಯಾ. ನಾವು ಇವಾಗ ಅದನ್ನು ಮೀರಿಸೋ ಮಟ್ಟಕ್ಕೆ ನಾವು ಈಗ ಬರ್ತಾ ಇದ್ದೀವಿ. ಯಾಕಂದರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಬೆಳೀದೇ ಇದ್ದರೆ ವಿಧೆ ಇಲ್ಲ. ಈಗ ಸರ್ಕಾರದಲ್ಲಿ ಎಲ್ಲಿ ಕೆಲಸಗಳು ಸಿಗಲ್ಲ, ಹೋಗೋದು ಕೂಡ ಬೇಕಿಲ್ಲ. ಅವರು ಖಂಡಿತವಾಗ್ಲೂ ಅವರು 1 ಎಕರೆ 2 ಎಕರೆ ಇದ್ರೆ ನೀರೇ ಇಲ್ಲ ಅಂತ ಇಟ್ಕೊಳ್ಳಿ, ಅವರು ಕೂಡ ಸಮಗ್ರ ಕೃಷಿಗಳು ಕೂಡ ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ರೇಷ್ಮೆ ಬೆಳೆಯಲ್ಲಿ ತುಂಬಾ ಆವಿಷ್ಕಾರಗಳು ಮಾಡಿದ್ದೀರ ಅಂತ ನಮಗೊಂದು ಸುದ್ದಿ ಬಂದಿದೆ. ಯಾವ ಥರ ನೀವು ಅದನ್ನ ಆರ್ಥಿಕವಾಗಿ ನೀವು ಸಮೃದ್ಧೀಕರಣ ಆಗ್ಬೇಕಂತಂದ್ರೆ ಯಾವ ಥರ ಆವಿಷ್ಕಾರಗಳನ್ನ ಮಾಡ್ಕೊಂಡಿದ್ದೀರಿ, ನಾವು ಸ್ವಲ್ಪ ಅದು ತಿಳಿಸ್ಕೊಡ್ಬೇಕು. ರೇಷ್ಮೆನಲ್ಲಿ ಹೊಸ ಆವಿಷ್ಕಾರಗಳು ಅನ್ನೋದಕ್ಕೆ ಬಂದಾಗ ನಾವೇನಿದ್ವಿ, ನಾವು 20 ವರ್ಷಕ್ಕೆ ಮುಂಚೆ ಹಳೆ ತಟ್ಟೆಗಳಲ್ಲಿ ನುಡಿದೆ ಮನೆಯಲ್ಲೇ ಅದು ಹಾಕೋದು, ಏಳು ಸೊಪ್ಪು ಹಾಕೋದು, ತಟ್ಟೆಗೆಲ್ಲ ಇದು ಮಾಡ್ತಿದ್ವಿ. ಸ್ಟ್ಯಾಂಡರ್ಡ್ ನನ್ನ ಮಗನಿಂದ ಸ್ಕೂಲ್ಗೆ ಹೋಗ್ತಿದ್ವಿ. ನಾನೇ ಸುಮ್ಮನೆ ಕಟ್ಟಿಬಿಟ್ಟು ಅವಾಗೆ ರೆಂಬುಗಳಿಗೆ ಬಿಟ್ಟು ಬೇಯಿಸಿದ್ರೆ ಹುಳುಗಳು ಅಥವಾ ಅಂತ ಹೇಳ್ಬಿಟ್ಟು ಅದನ್ನು ಕಂಡುಹಿಡಿದು ಅದನ್ನು ಸರ್ಕಾರ ಕೂಡ ನಮ್ಮನ್ನು ಅವಾಗ ಕಮಿಷನರ್ 2000 ಇಸ್ವಿನಲ್ಲೇ ಬಂದು ಇದನ್ನೆಲ್ಲ ತಿಳ್ಕೊಂಡೋಗಿ ಅವರು ಒಂದು ಸ್ಟೂಡ್ ಟ್ರೈನಿಂಗ್ ಅಂತ ಮಾಡಿ ಅದನ್ನು ಮಾಡಿದ್ರು. ಚಪ್ಪಾಳೆ 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 ಚಪ್ಪಾಳೆ, ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ